ಇನ್ನು ಆರ್ಸಿಬಿ ಗೆಲುವಿಗಾಗಿ ಮೈಸೂರಲ್ಲಿ ಹೋಮ ಹವನ ನಡೀತಿದೆ. ದೇವರಾಜ ಮೊಹಲ್ಲಾದ ಅಮೃತೇಶ್ವರ ದೇಗುಲದಲ್ಲಿ ಪೂಜೆ. ಆರ್ಸಿಬಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ. ಪೂಜೆಯಲ್ಲಿ ಭಾಗಿಯಾದಂತ ಕಾಂಗ್ರೆಸ್ ಶಾಸಕ ಹರೀಶ್ ಆರ್ಸಿಬಿ ಜರ್ಸಿ ತೊಟ್ಟು ಪೂಜೆಯಲ್ಲಿ ಶಾಸಕ ಭಾಗಿಯಾಗಿದ್ದಾರೆ. ನಾಳೆ ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಪಂದ್ಯ. ಪೂಜೆಯಲ್ಲಿ ಭಾಗಿಯಾದಂತ ಕಾಂಗ್ರೆಸ್ ಶಾಸಕ ಹರೀಶ್ ಆರ್ಸಿಬಿ ಜರ್ಸಿಯನ್ನು ಹಾಕೊಂಡು ಅವರು ಬಂದರು. ಸೊ ಇದು ವಿಶೇಷ ಪೂಜೆಯನ್ನು ಆರ್ಸಿಬಿ ಕಪ್ ಗೆಲ್ಲಬೇಕು ಅಂತ. ಇದುವರೆಗೆ 3 ಬಾರಿ ಫೈನಲ್ಗೆ ಬಂದಿದ್ದು, 4ನೇ ಬಾರಿ. ಆದರೆ ಟ್ರೋಫಿ ಎತ್ತುವಂಥ ಒಂದು ಕನಸು ನನಸಾಗಿಲ್ಲ. ಈ ಬಾರಿ ಒಂದು ಒಳ್ಳೆ ಅವಕಾಶ ಇದೆ ಆರ್ಸಿಬಿಗೆ ಕಪ್ಪನ್ನು ಗೆಲ್ಲೋದಕ್ಕೆ. ಅದಕ್ಕೋಸ್ಕರ ಯಾವುದೇ ತೊಂದರೆ ಆಗದ ಹಾಗೆ ಈ ಬಾರಿ ಕಪ್ ಗೆಲ್ಲ. ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಅಭಿಮಾನಿಗಳು ವಿಶೇಷವಾಗಿ ಪೂಜೆಯನ್ನ ಮಾಡಿ ಆರ್ಸಿಬಿ ಬಾರಿ ಗೆಲ್ಲಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಾವೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದಲ್ಲಿರುವಂತಹ ಅಮೃತೇಶ್ವರ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಇವತ್ತು ವಿಶೇಷವಾಗಿ ಆರ್ಸಿಬಿ ಗೆಲುವಿಗಾಗಿ ಒಂದು ಪೂಜೆಯನ್ನ ಮಾಡಿಸುವಂಥದ್ದು ಮತ್ತೆ ಹೋಮವನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಸಹ ಟೀಮ್ ಆರ್ಸಿಬಿಯ ಒಂದು ಜಯಘೋಷಗಳು ಮೊಳಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಇವತ್ತು ವಿಶೇಷವಾದಂತಹ ಹೋಮವನ್ನ ಮಾಡಿ ಆರ್ಸಿಬಿ ಈ ಬಾರಿ ಚಾಂಪಿಯನ್ ಆಗಬೇಕು ಅಂತೇಳಿ ಪೂಜೆಯನ್ನು ಸಲ್ಲಿಸಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ ಅವರು ಸಹ ಆರ್ಸಿಬಿಯ ಜರ್ಸಿಯನ್ನು ತೊಟ್ಟು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಅಮೃತೇಶ್ವರನಿಗೆ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ದೈವ ಬಲದೊಂದಿಗೆ ಈ ಬಾರಿ 18 ವರ್ಷದ ಕನಸೇನಿದೆ, ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಮಾತಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಹೀಗಾಗಿ ಎಲ್ಲರನ್ನ ಮಣಿಸಿ ಫೈನಲ್ ಅನ್ನು ಆರ್ಸಿಬಿ ತಲುಪಿದ್ದಾರೆ. ಈ ಬಾರಿಯೂ ಸಹ ಚಾಂಪಿಯನ್ ಆಗ್ತಾರೆ. ಅವರಿಗೆ ಒಂದಷ್ಟು ದೈವ ಬಲವನ್ನು ತುಂಬುವಂತಹ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾದಂತಹ ಹೋಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ದೈವ ಬಲ ಸೇರಿದ್ರೆ ಯಾವ ರೀತಿ ಅನುಕೂಲ ಆಗ್ತದೆ, ಯಾವ ಹೋಮವನ್ನು ಮಾಡಲಾಗಿದೆ, ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ಅಮೃತೇಶ್ವರನಿಗೆ ನೆರವೇರಿಸಲಾಗಿದೆ. ಇವತ್ತಿನ ದಿವಸ ಎಲ್ಲ ಅಭಿಮಾನಿಗಳು ಸಹ ಇಲ್ಲಿ ಸೇರಿದ್ದಾರೆ, ಕ್ರಿಕೆಟ್ ಅಭಿಮಾನಿಗಳು. ಅದರಲ್ಲಿ ನಾನು ಸಹ ಒಂದು 35 ವರ್ಷದಿಂದ ಕ್ರಿಕೆಟ್ ಆಡಿರೋನೇನೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಇವರು MLA ಅವರು ಸಹ ಶ್ರದ್ಧೆ ಭಕ್ತಿಯಿಂದ ಇವತ್ತಿನ ದಿವಸ ವಿಜಯದುರ್ಗ ಹೋಮ ಮಾಡಿದ್ದಾರೆ. ಇದು ಗೆಲುವಿಗೆ ಪ್ರಧಾನವಾದಂಥ ಹೋಮ. ಹಾಗಾಗಿ ಶ್ರದ್ಧೆಯಿಂದ ಮಾಡಿರೋದ್ರಿಂದ ಗೆಲುವು ನಮ್ಮದೇ ಆಗುತ್ತೆ. ನಮ್ಮೆಲ್ಲರ ಸಂಕಲ್ಪನೂ ಕೂಡ ಅದೇ ಆಗಿದೆ. ಇವತ್ತು ರಾಜಕೀಯ ಚದುರಂಗದಾಟ ಸಾಕಷ್ಟು ಇರ್ತದೆ. ಇದೀಗ ಆರ್ಸಿಬಿಯ ಕ್ರಿಕೆಟ್ 18 ವರ್ಷದ ಕನಸು ಕನ್ನಡಿಗರದು. ನಮ್ಮೆಲ್ಲರ ಕನಸು ಒಂದೇ, ಆರ್ಸಿಬಿ ಫೈನಲ್ಸಲ್ಲಿ ಗೆದ್ದು ಬರಬೇಕು. ಗೆದ್ದು ಕಪ್ಪನ್ನು ಕರ್ನಾಟಕ ರಾಜ್ಯಕ್ಕೆ ತಂದುಕೊಡುವಂಥ ಕೆಲಸವನ್ನು ನಮ್ಮ ಆರ್ಸಿಬಿ ಪ್ಲೇಯರ್ಸ್ಗಳು ಎಲ್ಲರೂ ಮಾಡ್ತಾರೆ. 18 ವರ್ಷದಿಂದ ನಾವೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದೀವಿ. ಈಗಾಗಲೇ 2-3 ಸಲ ನಾವು ಸೆಮಿಫೈನಲ್ಸ್ಗೆ ಬಂದು ಪ್ಲೇ ಆಫಿಗೆ ಬಂದು ನಾವು ವಾಪಸ್ ಬಂದಿರುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಈ ಬಾರಿ ಅದಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಆರ್ಸಿಬಿ ಟೀಮ್ನ ಎಲ್ಲ ಪ್ಲೇಯರ್ಗಳನ್ನು ತುಂಬ ಉತ್ತಮವಾದಂಥ ಫಾರ್ಮಲ್ಲಿದ್ದಾರೆ. ಒಳ್ಳೆ ಬೌಲರ್ಸ್ಗಳಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಈ ಬಾರಿ ನಮಗೆ ಕಪ್ನ ಕೊಡಿಸುವಂಥ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಗೆದ್ದೇ ಗೆಲ್ತೀವಿ ಈ ಸಲ ನಾವು. ಆರ್ಸಿಬಿ ಈ ಬಾರಿ ಚಾಂಪಿಯನ್ ಆಗೋದು ಶತಸಿದ್ಧ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.